ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 4ನೇ ವಾರ, ಫೆಬ್ರವರಿ 4, 2026 ಬುಧವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 1ರಿಂದ 6ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೊರಟು ತಮ್ಮ ಸ್ವಂತ ಊರಿಗೆ ಹೋದರು. ಶಿಷ್ಯರು ಅವರನ್ನು ಹಿಂಬಾಲಿಸಿದರು. ಸಬ್ಬತ್ ದಿನ ಅಲ್ಲಿನ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶ ಮಾಡತೊಡಗಿದರು. ಕಿಕ್ಕಿರಿದು ನೆರೆದಿದ್ದ ಜನರು ಯೇಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು. ಇದೆಲ್ಲ ಇವನಿಗೆ ಎಲ್ಲಿಂದ ಬಂದಿತು? ಇವನು ಪಡೆದಿರುವ ಜ್ಞಾನವಾದರೂ ಎಂಥಾದು? ಇವನಿಂದ ಮಹತ್ಕಾರ್ಯಗಳು ಆಗುವುದಾದರೂ ಹೇಗೆ? ಇವನು ಆ ಬಡಗಿಯಲ್ಲವೇ? ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ ಮತ್ತು ಸಿಮೋನರ ಸಹೋದರನಲ್ಲವೇ? ಇವನ ಸಹೋದರಿಯರು ಇಲ್ಲಿಯೇ ವಾಸ ಮಾಡುತ್ತಿಲ್ಲವೇ ಎಂದು ಹೇಳುತ್ತಾ ಯೇಸುವನ್ನು ತಾತ್ಸಾರ ಮಾಡಿದರು. ಆಗ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು, ಆದರೆ ಸ್ವಗ್ರಾಮದಲ್ಲಿ, ಸ್ವಜನರಲ್ಲಿ, ಸ್ವಗೃಹದಲ್ಲಿ ಗೌರವ ದೊರಕದು ಎಂದರು. ಕೆಲವು ರೋಗಿಗಳ ಮೇಲೆ ಕೈಗಳನ್ನಿರಿಸಿ ಅವರನ್ನು ಗುಣಪಡಿಸಿದ್ದನ್ನು ಬಿಟ್ಟರೆ ಇನ್ನಾವ ಮಹತ್ತಾದ ಕಾರ್ಯಗಳನ್ನು ಅವರು ಅಲ್ಲಿ ಮಾಡಲಾಗಲಿಲ್ಲ. ಆ ಜನರ ಅವಿಶ್ವಾಸವನ್ನು ಕಂಡು ಯೇಸುವಿಗೆ ಬಹಳ ಅಚ್ಚರಿಯಾಯಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ತಾತ್ಸಾರದ ನೋವು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ಸ್ವಾಮಿಯನ್ನು ತಮ್ಮ ಸ್ವಂತ ಊರಿನಲ್ಲಿ ಸ್ವಂತ ಜನರೇ ತಾತ್ಸಾರ ಮಾಡುತ್ತಾರೆ. ತಾತ್ಸಾರ ಮಾಡುವುದು ಎಂದರೆ ಅವರನ್ನು ಕಡೆಗಣಿಸುತ್ತಾರೆ, ಅವಮಾನ ಮಾಡುತ್ತಾರೆ. ಜೀವನದಲ್ಲಿ ಇತರರಿಂದ ತಾತ್ಸಾರಕ್ಕೆ, ಅವಮಾನಕ್ಕೆ ಗುರಿಯಾಗದವರು ಯಾರಿದ್ದಾರೆ? ವಿಶ್ವದ ಪ್ರಸಿದ್ಧ ನಾಯಕರಾಗಿದ್ದ ಅಬ್ರಹಾಂ ಲಿಂಕನ್ ಕೂಡ ತಾತ್ಸಾರಕ್ಕೆ ಒಳಗಾಗಿದ್ದರು. ಸೇವೆಯ ಮೂರ್ತಿ ಮದರ್ ತೆರೇಸಾ ಕೂಡ ಅವಮಾನಕ್ಕೆ ಗುರಿಯಾಗಿದ್ದರು. ಯೇಸು ಕೂಡ ಇದಕ್ಕೆ ಹೊರತಾಗಲಿಲ್ಲ. ಅನೇಕ ಬಾರಿ ಯೇಸುವನ್ನು ಅವಮಾನಕ್ಕೆ, ತಾತ್ಸಾರಕ್ಕೆ ಗುರಿ ಮಾಡುವುದನ್ನು ಶುಭ ಸಂದೇಶದಲ್ಲಿ ಕಾಣುತ್ತೇವೆ. ಆದರೆ ಯೇಸು ಧೃತಿಗೆಡಲಿಲ್ಲ, ಧೈರ್ಯದಿಂದ ಎಲ್ಲವನ್ನೂ ಎದುರಿಸಿದರು. ನಮ್ಮ ಜೀವನದಲ್ಲೂ ಕೂಡ ಅನೇಕ ಬಾರಿ ನಮ್ಮ ಸ್ನೇಹಿತರು, ಬಂಧುಗಳು ನಮ್ಮನ್ನು ತಾತ್ಸಾರ ಮಾಡಬಹುದು. ನಿರಾಶೆಗೆ ಒಳಗಾಗದೆ ಧೈರ್ಯದಿಂದ, ಛಲದಿಂದ ಅವರನ್ನು ಎದುರಿಸುವುದನ್ನು ಕ್ರಿಸ್ತನಿಂದ ನಾವು ಕಲಿಯಬೇಕಿದೆ. ತಾತ್ಸಾರದ ನೋವನ್ನು ಅನುಭವಿಸಿರುವ ನಾವು ಮತ್ತೊಬ್ಬರನ್ನು ತಾತ್ಸಾರ ಮಾಡದೆ ಜೀವಿಸಲು ಪ್ರಯತ್ನಿಸೋಣ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಜಾನ್ ದಿ ಬ್ರಿಟೋರ್ ಅವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತ ಶಕ 1647ರಿಂದ 1693ರವರೆಗೆ. ಆತ್ಮೀಯರೇ, ಸಂತ ಜಾನ್ ದಿ ಬ್ರಿಟೋರ್ ಅವರು ಪೋರ್ಚುಗಲ್ನ ಶ್ರೀಮಂತ ಮನೆತನದಲ್ಲಿ ಜನಿಸಿದರು. ಅವರು ಚಿಕ್ಕ ವಯಸ್ಸಿನಿಂದಲೂ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಆದರ್ಶಗಳನ್ನು ಪಾಲಿಸಿದರು. ತನ್ನ 15ನೇ ವಯಸ್ಸಿನಲ್ಲಿ ಯೇಸು ಸಭೆಗೆ ಸೇರಿ ಗುರುದೀಕ್ಷೆ ಪಡೆಯುತ್ತಾರೆ. ಪ್ರಿಯರೇ, 1673ರಲ್ಲಿ ಅವರು 16 ಜನ ಯೇಸು ಸಭೆ ಗುರುಗಳೊಂದಿಗೆ ಭಾರತದ ಗೋವಾಕ್ಕೆ ಪ್ರಯಾಣ ಬೆಳೆಸಿದರು ಮತ್ತು ದಕ್ಷಿಣ ಭಾರತದಲ್ಲಿ ಶುಭ ಸಂದೇಶವನ್ನು ಹರಡಿದರು. ಅವರು ದಕ್ಷಿಣ ಭಾರತದ ಮಧುರೈ ಮಿಷನ್ನ ಮೇಲ್ವಿಚಾರಕರಾಗಿ ನೇಮಿಸಲ್ಪಟ್ಟರು. ಅಲ್ಲಿ ಅವರು ಅನೇಕ ಹಿಂಸೆ ಮತ್ತು ಕಷ್ಟಗಳನ್ನು ಅನುಭವಿಸಿದರು. ಅವರ ತ್ಯಾಗ, ಪರಿಶ್ರಮ ಮತ್ತು ಶ್ರದ್ಧೆಯಿಂದಾಗಿ ದಕ್ಷಿಣ ಭಾರತದಲ್ಲಿ ಅನೇಕ ಜನರು ಕ್ರಿಸ್ತನನ್ನು ಸ್ವೀಕರಿಸುವಂತೆ ಮಾಡಿದರು. ಆತ್ಮೀಯರೇ, ಇವರ ನೇರವಾದ ಸತ್ಯ ಬೋಧನೆಯಿಂದ ಕುಪಿತಗೊಂಡ ಅರಸನೊಬ್ಬನಿಂದ 1693ರ ಫೆಬ್ರವರಿ 4ರಂದು ಅವರ ಶಿರಚ್ಛೇದನವಾಗುತ್ತದೆ. ಅವರ ಸಾವಿನ ಬಲಿಪೂಜೆಯಲ್ಲಿ ಅವರ ತಾಯಿ ಶೋಕತಪ್ತರಾಗಿದ್ದರೂ ಹಬ್ಬದ ಸಂಭ್ರಮವನ್ನು ಸೂಚಿಸುವ ಅಲಂಕಾರದಲ್ಲಿ ಭಾಗವಹಿಸುತ್ತಾರೆ. ಆತ್ಮೀಯರೇ, ನನ್ನನ್ನು ಹಿಂಬಾಲಿಸಲು ಇಚ್ಛಿಸುವವನು ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಲಿ ಎಂಬ ಪ್ರಭು ಯೇಸುವಿನ ಆದೇಶಕ್ಕೆ ಅನುಸಾರವಾಗಿ ಶುಭ ಸಂದೇಶ ಪ್ರಸಾರ ಕಾರ್ಯದಲ್ಲಿ ತಮ್ಮನ್ನೇ ಸಕ್ರಿಯವಾಗಿ ತೊಡಗಿಸಿಕೊಂಡ ಸಂತ ಜಾನ್ ದಿ ಬ್ರಿಟೋ ಅದೇ ಶುಭ ಸಂದೇಶದ ನಿಮಿತ್ತ ಬಂದಂತಹ ಕಷ್ಟಗಳನ್ನು ಪ್ರಭು ಯೇಸು ತನ್ನ ಜೊತೆಗಿದ್ದಾರೆ ಎಂಬ ಅಚಲ ವಿಶ್ವಾಸ ಹಾಗೂ ಧೈರ್ಯದಿಂದ ಎದುರಿಸುತ್ತಾರೆ. ಅವರಿಗೆ ಈ ಧೈರ್ಯ ಬಂದಿದ್ದೇ ಅವರು ಕ್ರೈಸ್ತ ಮೌಲ್ಯಗಳಿಗೆ ತೋರಿದ ಬದ್ಧತೆಯಿಂದ. ಕ್ರಿಸ್ತರ ಮೇಲೆ ನಮಗಿರುವ ಪ್ರೀತಿ ನಮ್ಮ ಸತ್ಕಾರ್ಯಗಳ ಮುಖಾಂತರ ಅನಾವರಣಗೊಂಡರೆ ಕ್ರೈಸ್ತ ಬದುಕು ಸುಂದರ ಮತ್ತು ಸಾರ್ಥಕವಾಗುತ್ತದೆ. ಆತ್ಮೀಯರೇ, 1947ರಲ್ಲಿ ಜಗದ್ಗುರು 12ನೇ ಭಕ್ತಿನಾಥರು ಇವರನ್ನು ಸಂತರೆಂದು ಘೋಷಿಸಿದರು. ಆತ್ಮೀಯರೇ, ಭಾರತವನ್ನು ಪ್ರೀತಿಸಿ ಸಂತ ತೋಮಾಸರ ಹಾದಿಯಲ್ಲೇ ಕ್ರಿಸ್ತನನ್ನು ಪರಿಚಯಿಸಿ ಅವರ ಬೋಧನೆಯನ್ನು ಸಾರಿದ ಜಾನ್ ದಿ ಬ್ರಿಟೋರ್ ಅವರಿಗೆ ಭಾರತದ ಕ್ರೈಸ್ತರು ಸದಾ ಚಿರಋಣಿಯಾಗಿರಬೇಕು. ಸಂತ ಜಾನ್ ದಿ ಬ್ರಿಟೋರ್ ಅವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾದಿಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ,
ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.